ಬಗ್ಗೆ ಈಗ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರ್ಥನೆಯ ಮುಖಾಂತರ ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ಈಗ ಪ್ರಾರ್ಥನೆಯನ್ನು ಮಾಡಲಿದ್ದಾರೆ ಇಲ್ಲ ಅವರು ಪ್ರಾರ್ಥನೆಯನ್ನು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಯಾವುದೇ ಒಬ್ಬರುಗಳು ಬಗೆಯಿಲ್ಲ ಅಂತ ಹೇಳ್ಬಿಟ್ಟು ಪ್ರಾರ್ಥನೆಯ ಮುಖಾಂತರ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಪ್ರಾರ್ಥನೆ ಪದ್ಮಮ್ಮ ಆಚವರ್ಕರ್ ಅವರು. ಉತ್ಸವಕ್ಕೆ ಎಲ್ಲ ಮಕ್ಕಳಿಗೂ ಮತ್ತು ಎಲ್ಲ ವೇದಿಕೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ತಂಬೂರಿ ಮೀಟಿದವ ಪವಾದಿಗಾತಿದವ ತಂಬೂರಿ ಮೀಟಿದವ ಪವಾದಿಗಾತಿದವ ತಂಬೂರಿ ಮೀಟಿದವ ಪವಾದಿಗಾತಿದವ ಕಾಣವ ಕಟ್ಟಿದವ ಕಾಣವ ಕಟ್ಟಿದವ ಸುರರೊಳು ಸೇರಿದವ ಕಾಣವ ಕಟ್ಟಿದವ ಸುರರೊಳು ಸೇರಿದವ ತಂಬೂರಿ ಮೀಟಿದವ ಪವಾದಿಗಾತಿದವ ತಂಬೂರಿ ಮೀಟಿದವ ಪವಾದಿಗಾತಿದವ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ ಗರಿಗೆ ತಂದರೆ ನೀನು ಗರಂದರೆ ನೀನು ಕೊಡುವೆ ವರವನ್ನ ಗತಿ ನೀನೆ ಜನಪನೆ ಕೈ ಹಿಡಿಯ ಮುನ್ನ ಶರಣು ಶರಣಯ್ಯ ಶರಣು ಬೆಳಕ ಈಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಸೂರ್ಯನೆದುರಲ್ಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ ಸೂರ್ಯನೆದುರಲ್ಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ ನೀಡಯ್ಯ ಕಷ್ಟಗಳ ಗೆಲ್ಲುವ ಆಸೆ ಖುಷಿ ತೋರಯ್ಯ ನಮ್ಮಲ್ಲಿ ನಿನ್ನಯ ಪ್ರೀತಿ ಶರಣು ಶರಣಯ್ಯ ಶರಣು ಬೆಳಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ 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 ಏಕದಂತ ಪಚ್ಚ ಕಲ್ಲು ಪಾಣಿ ಮೆಟ್ಲು ಒಪ್ಪುವ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು. ದೀಪ ಹತ್ತು ಕನ್ನಡದ ದೀಪ ಹತ್ತು ಗಿಡಕ್ಕೆ ನೀರು ಹತ್ತು ಗಿಡಕ್ಕೆ ನೀರು ಹತ್ತು ಗಿಡಕ್ಕೆ ನೀರು ಹತ್ತು ಕನ್ನಡದ ದೀಪ ಕರ್ನಾಡ ದೀಪ ಸಿರಿಯುವ ದೀಪ ಹೊರವಿಟ್ಟು ತರುವ ದೀಪ ಹತ್ತು ಕನ್ನಡದ ದೀಪ ಬಹುದಿನಗಳ ಕಲೆಯ ಕಚ್ಚೆ ಹತ್ತು ಕನ್ನಡದ ದೀಪ ಭಾರತ ಮುಖಾಂತರ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಅತಿಥಿ ಗಣ್ಯರೇ ಹಾಗೂ ಎಲ್ಲಾ ಶಾಲೆಗಳಿಂದ ಆಗಮಿಸಿರುವಂತಹ ಮುಖ್ಯ ಶಿಕ್ಷಕರೇ, ಸಹ ಶಿಕ್ಷಕರೇ, ಅತಿಥಿ ಶಿಕ್ಷಕರೇ ಹಾಗೂ ಎಲ್ಲಾ ಮಕ್ಕಳೇ ಹಾಗೂ ಊರಿನ ಪ್ರಮುಖರೇ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 2025-26ನೇ ಸಾಲಿನ ಪ್ರತಿಭಾ ಕಾರಂಜಿಯನ್ನ ಇಲಾಖಾ ಆದೇಶದಂತೆ ನಮ್ಮ ಒಂದು ಬಲ್ಲಾ ಕ್ಲಸ್ಟರಿನಲ್ಲಿ ಎಲ್ಲಾ ಶಿಕ್ಷಕರ ಒಂದು ಸಹಮತದೊಂದಿಗೆ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಪ್ರತಿ ವರ್ಷ ಕೂಡ ನಾವು ಇದನ್ನ ಆಚರಣೆ ಮಾಡ್ತಾನೆ ಇದ್ದೀವಿ. ಈ ವರ್ಷ ಅಸಲೆ ಕುಂಟೆ ಅವರು ತುಂಬ ಮನಸ್ಸಿನಿಂದ ಈ ಒಂದು ಕಾರ್ಯಕ್ರಮವನ್ನ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ಏನು ಮಾತಾಡದೆ ಅವರು ಒಪ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ಕ್ಲಸ್ಟರಿನ ಪರವಾಗಿ ಶಾಲೆಯ ಸಿಬ್ಬಂದಿ ವರ್ಗದವರಿಗೆ, SDMC ಅವರಿಗೆ, ಊರಿನವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ನಮ್ಮ ಕ್ಲಸ್ಟರಿನ ಪರವಾಗಿ ಮುಖ್ಯವಾಗಿ. ಹಾಗೇನೇನೆ ಈ ಒಂದು ಪ್ರತಿಭಾ ಕಾರಂಜಿ ಅದರ ಹೆಸರೇ ಹೇಳುವ ಹಾಗೆ ಮಕ್ಕಳಲ್ಲಿ ಇರುವಂತಹ ಪ್ರತಿಭೆಯನ್ನ ಪ್ರತಿ ವರ್ಷ ಕೂಡ ಯಾವುದೋ ಒಂದು ಹಿರಿಯ ತರಗತಿ ಆಚೆ ಹೋಗ್ತಾ ಇರುತ್ತೆ, ಇನ್ನೊಂದು ಹೊಸ ತರಗತಿ 1ನೇ ಕ್ಲಾಸ್ ಬರ್ತಾ ಇರುತ್ತೆ. ಆ ಮಕ್ಕಳಲ್ಲಿರುವಂತಹ ಪ್ರತಿಭೆ ಪ್ರತಿ ವರ್ಷ ಕೂಡ ಒಬ್ಬೊಬ್ಬರಲ್ಲಿ ಒಂದು ರೀತಿಯಾದಂತಹ ಹೊಸ ಪ್ರತಿಭೆಗಳು ಬರ್ತಾ ಇರ್ತಾರೆ.
ಆ ಒಂದು ಪ್ರತಿಭೆಯನ್ನ ಈಚೆಗೆ ಎಳೆದು ನಾವು ಆ ಮಕ್ಕಳನ್ನ ಮುಂದೆ ಅವರ ಭವಿಷ್ಯತ್ತು ಹೇಗಿರುತ್ತೋ ಗೊತ್ತಿಲ್ಲ, ಆ ಭವಿಷ್ಯತ್ತಿನ ರೂವಾರಿಗಳನ್ನಾಗಿ ರೂಪಿಸುವಂತಹದ್ದು ನಮ್ಮ ಶಿಕ್ಷಕರ ಒಂದು ಜವಾಬ್ದಾರಿ ಆಗಿರುತ್ತೆ. ಹಾಗಾಗಿ ಎಲ್ಲಾ ಶಿಕ್ಷಕರು ಕೂಡ ನಾವು ಕಷ್ಟಪಟ್ಟು ಮಕ್ಕಳನ್ನ ತಯಾರು ಮಾಡಿರ್ತೀವಿ. ಆ ಒಂದು ಸ್ಪರ್ಧೆಗಳಲ್ಲಿ ಮಕ್ಕಳು ಭಾಗವಹಿಸುವಂತಹ ಸ್ಪರ್ಧೆಗಳಲ್ಲಿ ಯಾವ ಶಾಲೆ ಮಗು ಆದ್ರೂ ಪರವಾಗಿಲ್ಲ, ಆ ಶಾಲೆಗೆ ನಮ್ ಫ್ರೆಂಡ್ ಬರ್ಲಿ, ಈ ಶಾಲೆಗೆ ನಮ್ಮ ಫ್ರೆಂಡ್ ಸ್ಕೂಲು ಇಲ್ಲ ನಮ್ಮ ಫ್ರೆಂಡ್ ಮಕ್ಕಳು, ಅದೇನೋ ನಾವು ತಾರತಮ್ಯವನ್ನ ತೋರದೆ ಮುಖ್ಯವಾಗಿ ಎಲ್ಲಾ ಮಕ್ಕಳು ಕೂಡ ನನ್ನ ಶಾಲೆಯ ಮಕ್ಕಳನ್ನು ಭಾವಿಸಿ ಎಲ್ಲರೂ ಕೂಡ ತೀರ್ಪನ್ನ ಕೊಡ್ಬೇಕು ಅಂತ ಹೇಳಿ ಮೊದಲನೇದಾಗಿ ಎಲ್ಲಾ ಶಿಕ್ಷಕರಲ್ಲೂ ಕೂಡ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ. ಕೊಡ್ತೀವಿ ಅನ್ನೋ ಒಂದು ಭರವಸೆನೂ ಇದೆ. ಆ ತಾರತಮ್ಯ ಮಾಡಿದ್ರೆ ಎಲ್ರಿಗೂ ಕೂಡ ಅವಕಾಶವನ್ನ ಕೊಡೋಣ, ಪ್ರತಿಭೆಯನ್ನ ಗುರುತಿಸೋಣ ಮೊದಲನೇದಾಗಿ ಅಂತ ಹೇಳ್ತಾ, ಈಗ ನಮ್ಮ ಕ್ಲಸ್ಟರ್ ಹಂತದಲ್ಲಿ ವಿಜೇತರಾದಂತಹ ಮಗು ತಾಲೂಕು ಮಟ್ಟಕ್ಕೆ ಹೋಗುತ್ತೆ, ತಾಲೂಕು ಮಟ್ಟದಲ್ಲಿ ವಿಜೇತರಾದಂತಹ ಮಗು ಜಿಲ್ಲಾ ಮಟ್ಟಕ್ಕೆ, ಜಿಲ್ಲೆಯಿಂದ ರಾಜ್ಯ ಮಟ್ಟಕ್ಕೆ ಹೋಗುತ್ತೆ. ನಮ್ಮ ಕ್ಲಸ್ಟರ್ ಇಂದಾನೇ ಹೋಗ್ಬೋದು ರಾಜ್ಯ ಮಟ್ಟಕ್ಕೆ, ಹೇಳಕ್ಕಾಗಲ್ಲ. ಆ ಒಂದು ಒಳ್ಳೆ ತೀರ್ಪುಗಳನ್ನ ಕೊಟ್ಟು ಮಕ್ಕಳನ್ನ ಮುಂದಿನ ಹಂತಕ್ಕೆ ಕಳಿಸೋಣ ಅಂತ ಹೇಳ್ತಾ ಈ ಒಂದು ಪ್ರಾಸ್ತಾವಿಕ ನುಡಿಯನ್ನ ಹೇಳಲು ಅವಕಾಶ ಕೊಟ್ಟಂತಹ ಎಲ್ರಿಗೂ ಒಂದಿಸ್ತಾ ನನ್ನ ಒಂದು ಹಾಗೂ ನನ್ನ ನೆಚ್ಚಿನ ಪುಟಾಣಿಗಳೇ, ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯ ಅತ್ಯಂತ ಮಹತ್ವಪೂರ್ಣವಾದ ಒಂದು ಕಾರ್ಯಕ್ರಮವೇ ಈ ಪ್ರತಿಭಾ ಕಾರಂಜಿ. ಈ ಪ್ರತಿಭಾ ಕಾರಂಜಿ ಶಾಲಾ ಹಂತದಿಂದ ರಾಜ್ಯ ಹಂತದವರೆಗೆ ನಡೀತಕ್ಕಂತಹ ಒಂದು ಮಹತ್ವಪೂರ್ಣವಾದಂತಹ ಒಂದು ಕಾರ್ಯಕ್ರಮ. ಈ ಪ್ರತಿಭಾ ಕಾರಂಜಿಯ ಮೂಲ ಉದ್ದೇಶ ಮಕ್ಕಳಲ್ಲಿರ್ತಕ್ಕಂತಹ ಪ್ರತಿಭೆಯನ್ನ ಅನ್ವೇಷಣೆ ಮಾಡತಕ್ಕಂಥದ್ದೇ ಪ್ರತಿಭಾ ಕಾರಂಜಿಯ ಮುಖ್ಯ ಉದ್ದೇಶ. ಅಂದ್ರೆ ಮಕ್ಕಳಲ್ಲಿ ಏನು ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆ ಇದೆ, ಆ ಪ್ರತಿಭೆಯನ್ನ ವ್ಯಕ್ತಪಡಿಸಲಿಕ್ಕೆ ಒಂದು ಸೂಕ್ತವಾದ ವೇದಿಕೆ ಬೇಕು. ಅಂತಹ ಸೂಕ್ತವಾದ ವೇದಿಕೆಯನ್ನು ಒದಗಿಸ್ಕೊಡ್ತಕ್ಕಂಥದ್ದೇ ಈ ಪ್ರತಿಭಾ ಕಾರಂಜಿಯ ಒಂದು ಕಾರ್ಯಕ್ರಮ. ಮುಖ್ಯವಾಗಿ ಮಕ್ಕಳಲ್ಲಿ ಯಾಕೆ ನೀವು ಪ್ರತಿಭಾ ಕಾರಂಜಿಗೆ ಬರಬೇಕು ಅಂತಂದ್ರೆ, ಇಲ್ಲಿ ಮಕ್ಕಳಲ್ಲಿ ಒಬ್ಬರನ್ನು ನೋಡಿ ಒಬ್ಬರಿಗೆ ಮಕ್ಕಳಲ್ಲಿ ಏನಾಗುತ್ತೆ, ಮನೋಸ್ಥೈರ್ಯ ಬೆಳೆಯುತ್ತೆ, ಕಾಂಪಿಟೇಷನ್ ಸ್ಪಿರಿಟ್ ನಿಮ್ಮಲ್ಲಿ ಜಾಸ್ತಿ ಆಗುತ್ತೆ. ಮತ್ತೆ ನಿಮ್ಮಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನ ಅನಾವರಣ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಬೇರೆ ಮಕ್ಕಳು ಅದನ್ನು ನೋಡಿ ಮುಂದಿನ ವರ್ಷ ನಾವು ಕೂಡ ಇದೇ ರೀತಿ ಭಾಗವಹಿಸಬೇಕು, ನಾನು ಸಹ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಪಡ್ಬೇಕಂತಕ್ಕಂಥ ಸ್ಫೂರ್ತಿ ನಿಮ್ಮಲ್ಲಿ ಉಂಟಾಗುತ್ತೆ. ಇಲ್ಲಿ ಮುಖ್ಯವಾಗಿ 2 ವಿಭಾಗದಲ್ಲಿ ಸ್ಪರ್ಧೆಗಳನ್ನು ಆಯೋಜನೆ ಮಾಡ್ತಾರೆ. ಒಂದು ಪ್ರಾಥಮಿಕ ವಿಭಾಗ 1ರಿಂದ 4ನೇ ತರಗತಿ ಮತ್ತು 5ರಿಂದ 7ನೇ ತರಗತಿ 2 ವಿಭಾಗದಲ್ಲಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾರೆ. ಮುಖ್ಯವಾಗಿ ಲಾಸ್ಟ್ ಇಯರ್ ಏನಾಗಿತ್ತು ಮೊದಲಿಗೆ ಅಂದ್ರೆ ವೈಯಕ್ತಿಕ ವಿಭಾಗ ಮತ್ತು ಸಾಮೂಹಿಕ ವಿಭಾಗ ಅಂತ 2 ವಿಭಾಗ ಇತ್ತು. ಈಗ ಸಾಮೂಹಿಕ ವಿಭಾಗವನ್ನು ತೆಗೆದುಬಿಟ್ಟು ಕೇವಲ ವೈಯಕ್ತಿಕ ವಿಭಾಗದಲ್ಲಿ ಮಾತ್ರ ಸ್ಪರ್ಧೆಗಳನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಮಕ್ಕಳು ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಶಾಲಾ ಶಿಕ್ಷಕರು ಗುರುತಿಸಿದ್ದಾರೆ. ಯಾವ್ಯಾವ ಮಗುವಿನಲ್ಲಿ ಏನೇನು ಪ್ರತಿಭೆ ಇದೆ ಅಂತಕ್ಕಂಥದನ್ನ ನಿಮ್ಮ ಶಾಲಾ ಶಿಕ್ಷಕರು ಗುರುತಿಸಿ ನಿಮ್ಗೆ ತರಬೇತಿಯನ್ನು ಕೊಟ್ಟಿದ್ದಾರೆ. ನೀವು ತರಬೇತಿಯನ್ನು ಪಡ್ಕೊಂಡಿದ್ದೀರಾ, ಶಾಲೆಯಲ್ಲಿ ತರಬೇತಿಯನ್ನು ಪಡ್ಕೊಂಡು ಈಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತಾವೆಲ್ಲರೂ ಬಂದಿದ್ದೀರಾ. ನಿಮ್ಗೆ ಏನ್ ಕಲ್ತ್ಕೊಂಡಿದ್ದೀರಾ ಅದನ್ನ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ನೀವು ಪ್ರೆಸೆಂಟ್ ಮಾಡಿದ್ರೆ ನೀವೇ ಬಹುಮಾನವನ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನೀವೆಲ್ಲರೂ ಕೂಡ ಆತ್ಮಸ್ಥೈರ್ಯದಿಂದ ಭಾಗವಹಿಸಿ ಬಹುಮಾನ ಗೆಲ್ಲಬೇಕು. ಹಾಗೂ ಇಲ್ಲಿ ಯಾರು ತೀರ್ಪುಗಾರರಾಗಿ ಭಾಗವಹಿಸಕ್ಕೆ ಬಂದಿದ್ದಾರೆ ಎಲ್ಲಾ ಶಿಕ್ಷಕರಲ್ಲಿ ಒಂದು ಮನವಿ ಏನಪ್ಪಾ ಅಂದ್ರೆ, ಇಲ್ಲಿ ಆಗಮಿಸಿರ್ತಕ್ಕಂತಹ ಎಲ್ಲಾ ಮಕ್ಕಳು ಕೂಡ ನಮ್ಮ ಮಕ್ಕಳೇ. ಹಾಗಾಗಿ ಯಾವುದೇ ತಾರತಮ್ಯ ಮಾಡಬಾರ್ದು. ಇಲ್ಲಿ ನಮ್ಮ ಶಾಲೆಯಿಂದ ಕರ್ಕೊಂಡು ಬಂದಿದ್ದ ಮಕ್ಕಳನ್ನ ಮತ್ತೆ ನಮ್ಮ ಶಾಲೆಗೆ ವಾಪಸ್ ಹೋದಾಗ ನಮ್ಮ SDMC ಮೆಂಬರ್ಸ್ ಎಲ್ಲ ಕೇಳ್ತಾರೆ, ಕರ್ಕೊಂಡು ಹೋಗಿದ್ದೀರಾ, ಎಲ್ಲಿ ಪ್ರೈಸಸ್ ಬರ್ಲಿಲ್ಲ ಅಂತ ಹೇಳಿ ಅವ್ರು ಅವರು ಯಾವ ಇವೆಂಟ್ ಹೋಗಿರ್ತಾರೆ ಅವ್ರ ಮಕ್ಕಳಿಗೆ ಹಾಕೊಳ್ತಕ್ಕಂತಹ ಒಂದು ತಾರತಮ್ಯ ಯಾರು ಮಾಡಬೇಡಿ. ಯಾರು ಮಕ್ಕಳಲ್ಲಿ ಪ್ರತಿಭೆ ಇದೆ ಆ ಪ್ರತಿಭೆಯನ್ನು ಗುರುತಿಸಿ ತಾಲೂಕು ಲೆವೆಲ್ಗೆ ಹೋಗ್ಬೇಕು, ಜಿಲ್ಲಾ ಮಟ್ಟಕ್ಕೆ ಹೋಗ್ಬೇಕು. ನಮ್ಮ ಬಳ್ಳಾರಿ ಕ್ಲಸ್ಟರ್ ಅನ್ನ ಅಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಸ್ಟೇಟ್ ಲೆವೆಲ್ ಪ್ರತಿನಿಧಿಸಬೇಕು. ಅಂತಹ ಪ್ರತಿಭೆ ಇರ್ತಕ್ಕಂಥ ಮಕ್ಕಳನ್ನ ಗುರುತಿಸಿ ಎಲ್ಲಾ ಮಕ್ಕಳು ನಮ್ಮ ಮಕ್ಕಳೇ. ಹಾಗಾಗಿ ಯಾರಲ್ಲಿ ಸೂಕ್ತ ಪ್ರತಿಭೆ ಇರುವಂತ ಮಕ್ಕಳನ್ನ ಗುರುಸೋಣ, ಮುಂದೆ ನಾವು ತಾಲೂಕು ಅಂತ ಜಿಲ್ಲಾ ಅಂತ ಕಳಿಸೋಣ ಅಂತ ಹೇಳ್ತಾ, ಪುಟಾಣಿ ಮಕ್ಕಳೇ ನೀವೇನು ಯಾವ್ಯಾವ ಸ್ಪರ್ಧೆಯಲ್ಲಿ ರೆಡಿಯಾಗಿದ್ದೀರಾ, ನೀವೆಲ್ಲರೂ ಕೂಡ ಆತ್ಮವಿಶ್ವಾಸನ ಭಾಗವಹಿಸಿ ನಿಮ್ಗೆಲ್ರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸ್ತಾ ನಾನು 4 ಮಾತು ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದು 2025-26ನೇ ಸಾಲಿನ ಪ್ರತಿಭಾ ಕಾರಂಜಿ ಸ್ಪರ್ಧೆಯನ್ನ ಈ ದಿನ ನಾವು GLPS ಅಸಲಿ ಹತ್ತುಕುಂಟೆ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಬಹಳ ಸಂತೋಷದ ವಿಷಯ. ಚಿಕ್ಕ ಗ್ರಾಮವಾದರೂ ಚಿಕ್ಕ ಶಾಲೆ ಆದ್ರೂ ಕೂಡ ಬಹಳ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಈಗ ನಮ್ಮ ನಾಗರಾಜ್ ಸರ್ ಹೇಳ್ತಾ ಇದ್ರು, ಪ್ರತಿಭಾ ಕಾರಂಜಿ ಅಂದ್ರೆ ಮಕ್ಕಳಲ್ಲಿ ಇರುವಂತಹ ಒಂದು ಜ್ಞಾನ, ವಿಶೇಷವಾಗಿರುವಂತಹ ಒಂದು ಜ್ಞಾನ. ಆ ಜ್ಞಾನವನ್ನು ಕಾರಂಜಿ ಅಂದ್ರೆ ನೀರಿನ ಚಿಲುಮೆ ಅಥವಾ ನೀರಿನ ಬುಗ್ಗೆ.
ನೀರು ಯಾವ ರೀತಿ ಚಿಮ್ಮುತ್ತೋ ಆ ರೀತಿ ಮಕ್ಕಳಲ್ಲಿ ಅಡಗಿರುವಂತಹ ಒಂದು ಸಾಮರ್ಥ್ಯವನ್ನ, ಅವರಲ್ಲಿರುವಂತಹ ಒಂದು ವಿಶೇಷವಾಗಿರುವಂತಹ ಜ್ಞಾನವನ್ನ, ಒಂದು ಪ್ರತಿಭೆಯನ್ನ ಹೊರಗಡೆ ಹಾಕೋದಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರೋದೇ ಈ ಒಂದು ಪ್ರತಿಭಾ ಕಾರಂಜಿ. ಇದು ನಮ್ಮ ಕರ್ನಾಟಕ ಸರ್ಕಾರದ, ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ಒಂದು ವಿನೂತನ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಯಾವ ಹುತ್ತದಲ್ಲಿ ಯಾವ ಹಾವು ಇರುತ್ತೋ ಯಾರಿಗೂ ಗೊತ್ತಾಗೋದಿಲ್ಲ. ಆ ಹುತ್ತವನ್ನು ಭೇದಿಸಿದಾಗಲೇ ನಮ್ಗೆ ಗೊತ್ತಾಗುತ್ತೆ ಇಂತಹದೇ ಆ ಹಾವು ಅದ್ರಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಹಾಗೆ ಜೀವನದಲ್ಲಿ ಯಾವ ಒಂದು ಪ್ರತಿಭೆ ಇದೆ ಅಂತ ಅವರು ಯಾರಿಗೂ ಗೊತ್ತಾಗೋದಿಲ್ಲ. ಅವರಿಗೆ ಒಂದು ಸೂಕ್ತವಾಗಿರುವಂತಹ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಅಲ್ಲಿ ಅವರ ಒಂದು ಪ್ರತಿಭೆಯನ್ನು ಅನಾವರಣ ಮಾಡಿಕೊಡೋದಕ್ಕೆ ಈ ಒಂದು ಪ್ರತಿಭಾ ಕಾರಂಜಿಯನ್ನು ಹಮ್ಮಿಕೊಂಡಿದ್ದೇವೆ. ಅಲ್ಲಿ ಮಕ್ಕಳು ಯಾರು ಗಲಾಟೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಮಕ್ಕಳಲ್ಲಿ ಒಂದು ಸ್ಪರ್ಧಾ ಮನೋಭಾವನೆ ಬೆಳೆಯುತ್ತೆ. ಇಲ್ಲಿ ಅವರಿಗೆ ಒಂದು ಆತ್ಮಸ್ಥೈರ್ಯ ಮತ್ತು ಧೈರ್ಯ ಬರುತ್ತೆ. ಇಂತಹ ಒಂದು ಸಣ್ಣ ಸಣ್ಣ ವೇದಿಕೆಗಳನ್ನು ಬಳಸಿಕೊಂಡು ಸುಮಾರು ವಿದ್ಯಾರ್ಥಿಗಳು ಒಳ್ಳೆ ಸ್ಟಾರ್ಗಳಾಗಿದ್ದಾರೆ, ಸೆಲೆಬ್ರಿಟೀಸ್ ಆಗಿದ್ದಾರೆ. ನಾವು ಟಿವಿನಲ್ಲಿ ನೋಡ್ತಾ ಇರ್ತೀವಿ, ಯಾವ್ದೋ ಕಾಮಿಡಿ ಕಿಲಾಡಿಗಳು, ಆಮೇಲೆ ಲಿಟಲ್ ಚಾಂಪ್ಸ್, ಇಂಥವೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ನಾವು ಟಿವಿಯಲ್ಲಿ ನೋಡ್ತಾ ಇರ್ತೀವಿ. ಇಂತಹ ಒಂದು ಸಣ್ಣ ಸಣ್ಣ ವೇದಿಕೆಗಳನ್ನು ಬಳಸಿಕೊಂಡು ಇಲ್ಲಿಂದಲೇ ಅವರ ಒಂದು ತಮ್ಮ ಆತ್ಮಸ್ಥೈರ್ಯವನ್ನು ಬೆಳೆಸಿಕೊಂಡು ಮುಂದೆ ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತುಂಬಾ ಹೆಸರನ್ನ ಪಡೆದುಕೊಂಡು ಒಳ್ಳೆ ಹೆಸರನ್ನು ಪಡ್ಕೊಂಡಿರ್ತಾರೆ. ಇಂತಹ ಒಂದು ವೇದಿಕೆಗಳನ್ನು ನಾವು ಬಳಸ್ಕೊಳ್ಬೇಕು. ಇದರಲ್ಲಿ ನಮ್ಮ ಪೋಷಕರಿಗೆ ಒಂದು ಹೇಳ್ತೇನೆ, ನಮ್ಮ ಮಗು ಗಾಂಧಿ ತರ ಆಗ್ಬೇಕು, ಸುಭಾಷ್ ಚಂದ್ರ ಬೋಸ್ ತರ ಆಗ್ಬೇಕು, ನೆಹರು ತರ ಆಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪೇರೆಂಟ್ಸ್ ಇಷ್ಟಪಡ್ತಾರೆ. ಯಾವುದೇ ಕಾರಣಕ್ಕೂ ನಾವು ಮಕ್ಕಳನ್ನ ಅವ್ರ ತರ ಇವ್ರ ತರ ಅಂತ ಹೇಳ್ಬಾರ್ದು. ಆ ಮಗುವಿನಲ್ಲಿ ಏನ್ ಸಾಮರ್ಥ್ಯ ಇದೆಯೋ ಅದನ್ನು ತಿಳ್ಕೊಂಡು ನೀನು ನಿಂತರ ಆಗಪ್ಪ, ಬೇರೆಯವ್ರ ತರ ಆಗೋದು ಬೇಡ, ನೀನು ನಿಂತರ ಆದ್ರೆ ಸಾಕು ಅನ್ನುವಂತ ಒಂದು ಮಾತನ್ನ ನಾವು ಪೋಷಕರಿಗೆ ನಾವು ಅವ್ರ ಗಮನಕ್ಕೆ ತರ್ತಾ ಇದ್ದೀನಿ. ಇನ್ನು ನಮ್ಮ ಶಿಕ್ಷಕರ ಒಂದು ಹಂತಕ್ಕೆ ಬಂದಾಗ ಎಲ್ಲಾ ಮಕ್ಕಳು ನಮ್ಮವರೇ, ಯಾರು ಬೇರೆಯವರಲ್ಲ. ಯಾವ್ದಾದ್ರು ಒಂದು ಗ್ಲಾಸ್ ಅಲ್ಲಿ ನಾವು ಒಂದು ಅರ್ಧ ನೀರು ಹಾಕ್ಬಿಟ್ಟು ಅದ್ರ ಬಗ್ಗೆ ಕೇಳಿದಾಗ ಕೆಲವರು ಅರ್ಧ ಗ್ಲಾಸ್ ಖಾಲಿ ಇದೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಏನ್ ಹೇಳ್ತಾರೆ, ಅರ್ಧ ಗ್ಲಾಸ್ ಪೂರ್ತಿ ತುಂಬಿದೆ ಅಂತ ಹೇಳ್ತಾರೆ. ಯಾರು ಅರ್ಧ ಗ್ಲಾಸ್ ಪೂರ್ತಿ ತುಂಬಿದೆ ಅಂತ ಹೇಳ್ತಾರೋ ಅವರು ಬಹಳ ಧನಾತ್ಮಕವಾಗಿ ಚಿಂತನೆ ಮಾಡ್ತಾರೆ, ಅವರು ಜೀವನದಲ್ಲಿ ಉತ್ತಮರಾಗ್ತಾರೆ. ಅದೇ ಅಲ್ಲ, ಯಾವುದಾದ್ರೂ ಒಬ್ಬ ಮನುಷ್ಯನ ಬಗ್ಗೆ ನಾವು ನಮ್ಮ ಬಗ್ಗೆ ಕೇಳಿದಾಗ ಒಬ್ಬೊಬ್ಬ ಅಭಿಪ್ರಾಯ ಒಂದೊಂದ್ ತರ ಇರುತ್ತೆ. ಆ ಮನುಷ್ಯ ಬಿಡಪ್ಪ, ತುಂಬಾ ಒಳ್ಳೆಯವನು ಅಂದ್ರೆ ಅಯ್ಯೋ ಅವನಾ ಸರಿ ಇಲ್ಲಪ್ಪ. ಇನ್ನೊಬ್ರು ಅವನು ನಮ್ಮ ಪಾಲಿಗೆ ದೇವರಪ್ಪ, ಅವ್ರು ಭಗವಂತರಪ್ಪ ಅಂತ ಹೇಳ್ತಾರೆ. ಆದರೆ ಯಾರು ಏನೇ ಹೇಳಿ ನಮ್ಮ ಜ್ಞಾನ, ನಮ್ಮ ಬುದ್ಧಿ, ನಮ್ಮ ಚಾಕಚಕ್ಯತೆ ಏನಿದೆಯೋ ಅದ್ರ ಪ್ರಕಾರ ನಾವು ನಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಮ್ಮ ಏನು ಇಲ್ಲಿ ಶಿಕ್ಷಕರು ಬಂದಿದ್ದೀರಾ, ನಾವೆಲ್ಲರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ನಾವು ಇಲ್ಲಿ ತೀರ್ಪುಗಾರ ಹಾಕಿರ್ತೀವಿ, ತೀರ್ಪುಗಾರ ಹಾಕಿದ್ದೀನಿ. ದಯವಿಟ್ಟು ತಮ್ಮ ಮಕ್ಕಳನ್ನ ಭಾವಿಸಿ ಯಾವ ಮಗುವಿನಲ್ಲಿ ಏನು ಸಾಮರ್ಥ್ಯ ಇದೆ ಆ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ನೀವು ಪಾರದರ್ಶಕವಾಗಿ ತೀರ್ಪನ್ನು ನೀಡಿ. ಆಮೇಲೆ ನನ್ನ ಮಗು ಏನು ಹೇಳಿದ್ರು ಪರವಾಗಿಲ್ಲ, ನನ್ನ ಶಾಲೆಗೆ ಗೌರವ ಬರಬೇಕು ಆ ತರ ಭಾವಿಸ್ಬೇಡಿ. ಯಾವ ಮಕ್ಕಳು ಎಲ್ಲಾ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಬಹುಮಾನಗಳು ಇದ್ದೇ ಇರುತ್ತೆ. ದಯವಿಟ್ಟು ಯಾರು ಬೇಸರ ಮಾಡ್ಕೊಂಡು ಹೋಗೋ ಅವಶ್ಯಕತೆ ಇರೋದಿಲ್ಲ. ಅದಕ್ಕೋಸ್ಕರ ಇಂತಹ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಬೇಕು. ಯಾವುದೇ ಗೊಂದಲಗಳಿಗೆ ಎಡಮಾಡದೆ ನಿಷ್ಪಕ್ಷವಾಗಿ ತೀರ್ಪನ್ನು ನೀಡ್ತೀರಾ ಅಂತ ಹೇಳ್ತಾ, ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕರು, SDMC ಅವರು ಮತ್ತೆ ಅಡುಗೆ ಸಿಬ್ಬಂದಿ ಅವರು ಮತ್ತೆ ಎಲ್ಲಾ ಶಾಲೆಗಳ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಕೂಡ ಈ ಕಾರ್ಯಕ್ರಮಕ್ಕೆ ನೆರವೇರೋದಕ್ಕೆ ಅವಕಾಶ ಕಲ್ಪಿಸಿದ್ದೀರಾ. ಅಷ್ಟೇ ಅಲ್ಲ, ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಬೇಕಂದ್ರೆ ಇದರ ಹಿಂದೆ ತುಂಬಾ ಜನ ಸಹಾಯ ಮಾಡಿದ್ದಾರೆ. ಅವರೆಲ್ಲರಿಗೂ ನಾವು ಮಧ್ಯಾಹ್ನ ಬ್ಲಡ್ ಡಿಸ್ಟ್ರಿಬ್ಯೂಷನ್ ಇರಿಸ್ಕೊಳ್ಳೋಣ ಅಂತ ಹೇಳ್ತಾ, ಇಲ್ಲಿ 2 ವಿಭಾಗಗಳು ಇರುತ್ತೆ, 1 ರಿಂದ 4 ಮತ್ತು 5 ರಿಂದ 7 ಅಷ್ಟೇ ಇರೋದಿಲ್ಲಿ. 1 ರಿಂದ 4 ಎಲ್ಲ ವೈಯಕ್ತಿಕ ಸ್ಪರ್ಧೆಗಳಿರುತ್ತೆ. ಏನು ನಾವು ಆದೇಶದಲ್ಲಿ ಏನ್ ನೀಡಿರ್ತೇವೋ ಅದ್ರ ಪ್ರಕಾರ ತಾವು ದಯವಿಟ್ಟು ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಅದ್ರ ಪ್ರಕಾರ ನೀವು ತೀರ್ಪನ್ನು ನೀಡಬೇಕಂತ ನಿಮ್ಮಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ SDMC ಗ್ರಾಮ ಪಂಚಾಯತ್ ಅಧ್ಯಕ್ಷರಲ್ಲಿ ಕೂಡ ತುಂಬಾ ಸಹಕಾರ ನೀಡಿದ್ದಾರೆ. ಇನ್ನೇನು ಹೆಚ್ಚಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಿಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಷಯಗಳೇ, ಏನೆಲ್ಲ ತೀರ್ಪನ್ನು ನಿಷ್ಪಕ್ಷವಾಗಿ ನೀಡಬೇಕಷ್ಟೇ.
ಆಮೇಲೆ ಎಲ್ಲಾ ರೂಮ್ಗಳು ನಾವು ಸ್ಟಿಕ್ಕರ್ಸ್ ಹಾಕ್ತಿದ್ವಿ, ಯಾವ ರೂಮಲ್ಲಿ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ತೋರಿಸ್ಬಿಟ್ಟು ತಾವು ತೀರ್ಪಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ತಾ, ಇದು ಬಹಳ ಉತ್ತಮವಾಗಿರುವಂತಹ ಮಕ್ಕಳ ವೇದಿಕೆ. ಈ ವೇದಿಕೆಯಿಂದಲೇ ಅವರು ಒಳ್ಳೆ ಉತ್ತಮ ಸ್ಥಾನಗಳಾಗ್ತಾರೆ ನೀವು ಅಂತ ಹೇಳ್ತಾ, ನಿಮ್ಗೆ ಎಲ್ಲರ ಪರವಾಗಿ ನನ್ನ ಪರವಾಗಿ ನಿಮ್ಗೆಲ್ಲರೂ ಶುಭಾಶಯಗಳನ್ನು ಹೇಳ್ತಾ, ಈ ಒಂದು ಕಾರ್ಯಕ್ರಮದ ರೂಪರೇಷೆ ಬಗ್ಗೆ ಹೇಳಿದ್ದೇನೆ, ಅದ್ರ ಪ್ರಕಾರ ನಡೀಬೇಕು ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಡುವ ಅವಕಾಶ ನಿಮ್ಮೆಲ್ಲರಿಗೂ ಧನ್ಯವಾದ. ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಅಸಲಿ ಹತ್ತುಕುಂಟೆಯ ಪ್ರತಿಭಾ ಕಾರಂಜಿಯಲ್ಲಿ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅಸಲಿ ಹತ್ತುಕುಂಟೆ ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪದ್ಮಮ್ಮ ಅವರೇ ಮತ್ತು ಪದ್ಮಮ್ಮ ಅವರು ಮತ್ತೆ ನಮ್ಮ ಹಿರಿಯ ಮುಖಂಡರಾಗಿರ್ತಕ್ಕಂಥ ಜಾತ್ಯತೀತ ಜನತಾದಳದ ಯುವ ಮುಖಂಡರಾಗಿರ್ತಕ್ಕಂಥ ಅವರೇ ಮತ್ತು ನಮ್ಮ ಸುಬ್ಬಣ್ಣ ಅವರು ಹಾಗೂ ಈ ಹಸಿ ಹತ್ತುಕುಂಟೆ ಗ್ರಾಮದ SDFC ಸದಸ್ಯರಾಗಿರ್ತಕ್ಕಂಥ ನಮ್ಮ ಮಂಜಣ್ಣ ಅವರೇ ಮತ್ತೆ ನಮ್ಮ ಬಳ್ಳಾರಿ ಟೆಸ್ಟರ್ನ CRP ನಮ್ಮ ಲಕ್ಷ್ಮಣ ಸರ್ ಅವರೇ ಮತ್ತು ನಮ್ಮ ಶಿಕ್ಷಕರೇ, ನಮ್ಮ ಶಿಕ್ಷಕಿಯರೇ, ಇವತ್ತಿನ ದಿನ ಒಳ್ಳೆ ಕಾರ್ಯಕ್ರಮ. ನಾನು ಮನೆಯಲ್ಲೇ ಇದು ಬಹಳ ಜೋರಾಗಿ ಮಾಡಬೇಕು, ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ಬೇಕಂತ ವಿಜಯಪುರದಲ್ಲಿ ಆಯೋಜನೆ ಮಾಡ್ಬೇಕಂತ ಬಹಳ ಆಸೆ ಇದೆ. ಏನೋ ಕಾರಣಾಂತರಗಳಿಂದ ಅಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ ಸ್ವಲ್ಪ ಕೆಲಸಗಳು ಸ್ವಲ್ಪ ಏನೋ ಫಿಲ್ ಆಗ್ಲಿಲ್ಲ, ಅರ್ಧಕ್ಕೆ ನಿಂತಿದ್ದಾರೆ ಇಲ್ಲ, ಅದರಿಂದ ಅಲ್ಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದು ಇಲ್ಲಿ ಅಸಲಿ ಹತ್ಕೊಂಡೆ ನಾವು ಮಾಡಿರ್ತಕ್ಕಂಥದ್ದು ಬಹಳ ಖುಷಿ ಆಯ್ತು, ಚೆನ್ನಾಗಿದೆ, ಎಲ್ಲರೂ ಖುಷಿ ಮಾಡಿದ್ದಾರೆ. ಇವಾಗೆಲ್ಲ ಪ್ರತಿಭೆಗಳನ್ನ ಹೋದ್ಸರಿ ಸ್ವಲ್ಪ ಅಷ್ಟೊಂದು ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅನ್ಕೊಂಡಿದ್ವಿ, ಬಂದಲ್ಲಿ ಆಯೋಜನೆ ಮಾಡಿದ್ರು. ಆದ್ರೆ ಸ್ವಲ್ಪ ಅಲ್ಲಿನೂ ಸ್ವಲ್ಪ ಇನ್ನೂ ನಾವು ಪಾರ್ಟಿಸಿಪೇಟ್ ಮಾಡಕ್ಕೆ ಆಗ್ಲಿಲ್ಲ. ಯಾವ್ದೋ ಒಂದು ಸ್ವಲ್ಪ ಕೆಲಸಗಳಿತ್ತು, ಯಾರು ಬರ್ಲಿಲ್ಲ. ನಮ್ಮ ಪಂಚಾಯತಿನ ಎಲ್ಲಿ ಪ್ರತಿಭಾ ಕಾರಂಜಿ ಯಾವ ಡೇಟ್ ಮಾಡ್ತಾರೆ ಅವತ್ತು ನಮ್ಮ ಪಂಚಾಯತಿನ ಎಲ್ಲ ಒಂದು ಮೀಟಿಂಗ್ ಅದು ನಡೆದಿರುತ್ತೆ. ಇವತ್ತು ಎಲ್ಲ ನಮ್ಮ ಪಂಚಾಯತಿ ಸಿಬ್ಬಂದಿ ಎಲ್ಲ ಮೀಟಿಂಗ್ ಹೋಗಿದ್ದಾರೆ ಜಿಲ್ಲಾ ಪಂಚಾಯತಿಗೆ. ಅದಕ್ಕೆ ನಮ್ಮ PDO ಮೇಡಮ್ ಅವ್ರು ಬರ್ಲಿಕ್ಕೆ ಆಗಲಿಲ್ಲ, ನಮ್ಮ ಸೆಕ್ರೆಟರಿ ಮೇಡಮ್ ಅವ್ರು ಯಾರು ಬರ್ಲಿಕ್ಕೆ ಆಗಲಿಲ್ಲ. ಏನೋ ಅಲ್ಲಿಗೆ ಭಾವಿಸ್ಬೇಡಿ. ಮುಂದಿನ ದಿನದಲ್ಲಿ ನಾವು ಯಾವುದೇ ರೀತಿ ಒಂದು ಸ್ವಲ್ಪ ಮುಂದಿನ ದಿನ ಪ್ಲಾನ್ ಮಾಡಿಬಿಟ್ಟು ಯಾವ ತರ ಮಾಡ್ಬೇಕು, ಏನಾದ್ರು ಮಾಡ್ಬೇಕು, ಎಲ್ಲರೂ ಸೇರಿ ಒಟ್ಟಾಗಿ ಮಾಡ್ಬೇಕಂತ ಹೇಳ್ತಾ ಇದೀವಿ. ಆದ್ರೆ ನಮ್ಮ CRP ಸರ್ ಒಂದು ರಿಕ್ವೆಸ್ಟ್ ಮಾಡ್ಕೊತೀವಿ. ಸುಮಾರು ಒಂದು 3 ವರ್ಷಗಳಿಂದ ಹೇಳ್ತಾ ಇದ್ವಿ ನಾವು ನಮ್ಮ CRP ಸರ್ಗೆ, ಸರ್ ನೀವು ಇದು ಮಕ್ಕಳಿಗೆ ಗಣಿತ ಸ್ಪರ್ಧೆ ಮಾಡ್ತೀರಾ, ಅದ್ರ ಜೊತೆಗೆ ಒಂದು ಇಂಗ್ಲಿಷ್ ಸ್ಪರ್ಧೆ ಮಾಡಿ. ಯಾಕಂದ್ರೆ ನಾವು ಇಂಗ್ಲಿಷ್ ಸ್ಪರ್ಧೆ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಯಾಕಂದ್ರೆ ನಮ್ಮ ಸರ್ ನಾವು ಮುಂದಿನ ವರ್ಷ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕ್ರೀಡೆ ಮುಗಿದೋಯ್ತು. ದಯವಿಟ್ಟು ಈ ಸಲ ಫೆಬ್ರವರಿ 6ನೇ ತಾರೀಕು ನಮ್ದು ಅಂತ್ಯ ಕೊಡುತ್ತೆ ನಮ್ಮ ಕ್ರೀಡೆ. ಅಷ್ಟು ಒಳಗಡೆ ಒಂದು ಇಂಗ್ಲಿಷ್ ಸ್ಪರ್ಧೆ ಮಾಡಿದ್ರೆ ಮಕ್ಕಳು ನೋಡ್ಬಿಟ್ಟು ಯಾವ ತರ ಇದಾರೆ, ಒಂದು ಕಾಂಪಿಟೇಷನ್. ನಮ್ಮ ಸರ್ಕಾರಿ ಶಾಲೆ ಏನೋ ನಮ್ಮ ಪ್ರೈವೇಟ್ ಸ್ಕೂಲ್ಗೆ ಅಂತ ಮಕ್ಕಳಿಗೆ ಒಂದ್ ಸ್ವಲ್ಪ ಇದು ಮಾಡ್ಬಿಟ್ಟು ನಮ್ಮ ಮಾಧ್ಯಮದ ಮುಖಾಂತರ ಒಂದ್ ಸ್ವಲ್ಪ ಇದು ಮಾಡಿದ್ರೆ ಅವಾಗ ಗೊತ್ತಾಗುತ್ತೆ ನಮ್ಮ ಯಾಕೆ ಮಕ್ಕಳ ಇದು ಇಂಗ್ಲಿಷ್ ಮೀಡಿಯಂ ಅಂತ ಕರ್ಕೊಂಡು ಹೋಗ್ತಾರೆ. ಯಾಕೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಯಾರು ಇಂಗ್ಲಿಷ್ ಮಾತಾಡೋದು, ಯಾರು ಜಿಲ್ಲಾಧಿಕಾರಿಗಳಾಗಿರುವ DC ಆಗಿರುವ AC ಆಗಿರುವ ಮೇಡಮ್ ಅಂತ. ದಯವಿಟ್ಟು ಇದನ್ನ ಒಂದು ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ. ಎಲ್ಲಾ ಶಿಕ್ಷಕರಿಗೂ ನಾನು ಒಂದು ಮನವಿ ಮಾಡ್ಕೊಂತ ಇದ್ದೀನಿ, ಇಂಗ್ಲಿಷ್ ಸ್ಪರ್ಧೆ ಅಂತ ಮಕ್ಕಳಿಗೆ ಮಾಡಿ, ದಯವಿಟ್ಟು ಮಾಡಿ. ಇದರಿಂದ ಎಲ್ಲಾ ಮಕ್ಕಳು ಪ್ರತಿಭಾವಂತರು ಆಗ್ಲಿ. ಈ ಪ್ರತಿಭಾ ಕಾರಂಜಿನಲ್ಲಿ ಎಲ್ಲ ಮಕ್ಕಳು ಒಳ್ಳೆತನಕ್ಕೆ ಹೋಗ್ಲಿ, ನಮ್ಮ ತಾಲೂಕು ಮಟ್ಟಕ್ಕೆ ಹೋಗ್ಲಿ, ಜಿಲ್ಲಾ ಮಟ್ಟಕ್ಕೆ ಹೋಗ್ಲಿ, ನಮ್ಮ ಬಳ್ಳಾರಿ ಟೆಸ್ಟರ್ ಮಕ್ಕಳು ಎಲ್ಲ ರಾಜ್ಯ ಮಟ್ಟಕ್ಕೆ ಹೋಗ್ಲಿ ಅಂತ ನಾನು ಆಶಿಸುತ್ತಾ ಈ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಮಕ್ಕಳು ಆಗಮಿಸಿದ್ದಾರೆ. ಅವರು ಸಾಂಸ್ಕೃತಿಕ ಹಾಗೂ ಕಲೆಯಲ್ಲಿ ಎಲ್ಲ ಮುಂದುವರ್ಕೊಂಡು ಬಂದಿದ್ದಾರೆ. ಚೆನ್ನಾಗಿ ಮಾಡ್ಬೇಕು ಅಂತ ಹೇಳ್ತೀನಿ. ಹಾಗೂ ಎಲ್ಲ ಮುಖ್ಯೋಪಾಧ್ಯಾಯರುಗಳು, ಶಾಲಾ ಶಿಕ್ಷಕರುಗಳು ಅವರ ಪ್ರತಿಭೆ ಹಾಗೂ ಅವರ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ನಡೆಸಿಕೊಡಲು ಕೋರುತ್ತೇನೆ. ಇದೇ ರೀತಿ ವರ್ಷ ಎಲ್ಲ ಶಾಲೆಗಳಲ್ಲೂ ನಡೆಸಲು ಹಾಗೂ ಚೆನ್ನಾಗಿ ಉತ್ತಮವಾಗಿ ಕಾರ್ಯಗಳನ್ನು ನಡೆಸಲು ಈ ಸಂದರ್ಭದಲ್ಲಿ ನಾನು ತಿಳಿಸಿದ್ದೇನೆ. ಕಲೋತ್ಸವ ಕಾರ್ಯಕ್ರಮ 2025-26ನೇ ಸಾಲಿನಲ್ಲಿ ಬಳ್ಳಾರಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳನ್ನ ಈ ಒಂದು ಅಸಲಿ ಹತ್ತುಕುಂಟೆ
ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು ಬಹಳಷ್ಟು ಸಂತೋಷದ ಒಂದು ವಿಷಯ. ಇಲ್ಲಿ ಈ ಒಂದು ನಮ್ಮ ಘನ ಸರ್ಕಾರವು ಈ ಒಂದು ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮಗಳು ನಮ್ಮ ಭಾರತದ ಸಂಸ್ಕೃತಿಯನ್ನ ಎತ್ತಿ ಹಿಡಿಯೋದಕ್ಕಾಗಿ ಇಂದಿನ ಒಂದು ಕಾಲದಲ್ಲಿ ಗ್ರಾಮಗಳಲ್ಲಿ ಬಹಳಷ್ಟು ನಮ್ಮ ಭಾರತದ ಸಂಸ್ಕೃತಿಯನ್ನ ಅಳವಡಿಸಿಕೊಂಡು ಗ್ರಾಮದಲ್ಲಿ ಎಲ್ಲ ನಾಗರಿಕರು ಮಾಡ್ತಾ ಇದ್ರು. ಆದ್ರೆ ಅದನ್ನ ನಶಿಸಿ ಹೋಗುವಂತ ಸಂದರ್ಭಗಳು ಕಾಣಿದಾಗ ಸರ್ಕಾರವೇ ಇದನ್ನ ನಮ್ಮ ಸಂಸ್ಕೃತಿ ಎತ್ತಿ ಹಿಡಿಯಲು ಈ ಸರ್ಕಾರ ಇಂಥ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರು. ಈ ನಮ್ಮ ಶಿಕ್ಷಕರೆಲ್ಲರೂ ಕೂಡ ಅವರವರ ಶಾಲೆ ಮಕ್ಕಳನ್ನ ಬಹಳಷ್ಟು ಯಶಸ್ವಿಯಾಗಿ ಈ ಒಂದು ಕಲಿಕೆಯಲ್ಲಿ ತೊಡಗಿಸ್ಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಎಲ್ಲರೂ ಕೂಡ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಒಳ್ಳೇದಾಗ್ಲಿ, ಒಳ್ಳೆ ತೀರ್ಪುಗಳನ್ನು ಕೊಟ್ಟು ನಮ್ಮ ಈ ಬಲ್ಲ ಕ್ಲಸ್ಟರ್ ಮಕ್ಕಳೆಲ್ಲರೂ ಕೂಡ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟದಲ್ಲಿ ಉತ್ತಮವಾಗಿ ಪ್ರದರ್ಶನ ನೀಡಲಿ ಅಂತೇಳಿ ಆಶಿಸ್ತಾ ಈ ಕಾರ್ಯಕ್ರಮಕ್ಕೆ ಕರೆದು 4 ಮಾತಾಡಲು ಅವಕಾಶ ಕೊಟ್ಟ ನಮ್ಮೆಲ್ಲರಿಗೂ ಒಂದು 4 ಮಾತುಗಳನ್ನು ಮುಗಿಸ್ತಾ ಇದ್ವಿ. ಜೈ ಹಿಂದ್, ಜೈ ಕರ್ನಾಟಕ. ಲಾಸನಾಗಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಯುತ ವೆಂಕಟೇಶ್ ಸರ್ ಅವರೇ, ಈ ಭಾಗದ ಸಿಆರ್ಪಿ ಲಕ್ಷ್ಮಣ್ ಸಿಂಗ್ ಅವರೇ, ಹಾಗೂ ಇವೆಲ್ಲ ಮುಖ್ಯ ಶಿಕ್ಷಕರ ಮತ್ತು ಶಿಕ್ಷಕ ವಿದ್ಯಾರ್ಥಿಗಳೇ, ಎಲ್ಲರಿಗೂ ವಂದನೆಗಳು. ಈ ಪ್ರತಿಭೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸಹ ವಿಭಿನ್ನವಾಗಿರ್ತಕ್ಕಂಥ ಪ್ರತಿಭೆ ಇರುತ್ತೆ. ಯಾಕಂದ್ರೆ ಒಂದು ಮಗು ಮ್ಯೂಸಿಷಿಯನ್ ಅಲ್ಲಿ, ಸಂಗೀತದಲ್ಲಿ ಇದ್ರೆ, ಇನ್ನೊಂದು ಇದ್ರೆ ಚಿತ್ರಕಲೆಯಲ್ಲಿ, ಇನ್ನೊಂದು ಕ್ಲೇ ಮಾಡಲಿಂಗ್ ಅಲ್ಲಿ ಅಥವಾ ಸಂಗೀತದಲ್ಲಿ, ಈ ರೀತಿ ವಿಭಿನ್ನವಾಗಿರ್ತಕ್ಕಂಥ ಪ್ರತಿಭೆಯನ್ನ ನಾವು ಈ ಒಂದು ಮಕ್ಕಳಲ್ಲಿ ನೋಡಬಹುದಾಗಿದೆ. ಇದನ್ನ ಗುರುತಿಸುವ ಕಲೆ ಈ ಒಂದು ಪ್ರತಿಭಾ ಕಾರಂಜಿ. ನಮ್ಮ ಒಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಒಂದು ಅಧಿಕೃತ ಒಂದು ಕಾರ್ಯಕ್ರಮವಾಗಿರ್ತಕ್ಕಂಥದ್ದು. ಸುಮಾರು ಕಾರ್ಯಕ್ರಮ ನಮ್ಮ ಮಕ್ಕಳಲ್ಲಿ ಸರ್ಕಾರಿ ಶಾಲೆಗಳು ಮತ್ತು ಎಲ್ಲಾ ಶಾಲೆ ಮಕ್ಕಳಲ್ಲಿ ಬಂತು. ಆದ್ರೆ ಇನ್ನೂ ಚೆನ್ನಾಗಿ ಮುಂದುವರಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂದ್ರೆ ಒಂದು ಪ್ರತಿಭಾ ಕಾರಂಜಿ. ಮಕ್ಕಳಲ್ಲಿ ಬರೀ ಪಠ್ಯ ಚಟುವಟಿಕೆ ಜೊತೆಗೆ ಸಪಠ್ಯ ಚಟುವಟಿಕೆಗಳು ಸಹ ಒಂದು ಕಾರ್ಯಕ್ರಮ ಇದಾಗಿದೆ. ಮಕ್ಕಳ ಅಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಬರತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿದೆ. ಒಂದು ಹೆಸರೇ ಒಂದು ಪ್ರತಿಭಾ ಕಾರಂಜಿ. ಅಂದ್ರೆ ಕಾರಂಜಿ ಒಂದು ನೀರು ಚಿಮ್ಮುವ ಹಾಗೆ ಮಕ್ಕಳಲ್ಲಿರ್ತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ಪ್ರತಿಭೆ ಮಕ್ಕಳಲ್ಲಿ ವಿಭಿನ್ನವಾಗಿ ಚಿಮ್ಮುವಂತಹ ಕಾರ್ಯಕ್ರಮವಾಗಿದೆ. ಈ ಒಂದು ಕ್ಲಸ್ಟರ್ ನಲ್ಲಿ ತುಂಬಾ ಸರಳವಾಗಿ ಮತ್ತು ಮಹತ್ವಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ನಮ್ಮ ಸಿಆರ್ಪಿ ಮಿತ್ರರು ಆಯೋಜಿಸಿದ್ದಾರೆ. ಎಲ್ಲಾ ಶಿಕ್ಷಕರು ಸಹ ಉತ್ತಮವಾಗಿದ್ದಾರೆ. ಎಲ್ಲಾ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ ಅಂದ್ರೆ ಭಾಗವಹಿಸಿಕೆ ಅತಿ ಮುಖ್ಯ. ನಮ್ಮ ಒಂದು ಕ್ಲಸ್ಟರ್ನಿಂದ ಉತ್ತಮವಾಗಿ ಭಾಗವಹಿಸಿ ತಾಲೂಕು ಮತ್ತು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಉತ್ತಮ ಹೆಸರನ್ನ ತರಲಿ ಅಂತ ಅವರಿಗೆ ಶುಭವನ್ನ ಕೋರುತ್ತಾ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.